ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. PDO ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗಬಹುದು. ಈ ವಿಡಿಯೋದಲ್ಲಿ ಪ್ರಕರಣ 41ರಿಂದ ಪ್ರಕರಣ 57ರವರೆಗೂ ಬರುವ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಮೊದಲ ಪ್ರಶ್ನೆ ನೋಡೋಣ. ಪ್ರಕರಣ 41 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ, ತಾಲೂಕು ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ, ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ, ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಸದಸ್ಯರ ಹುದ್ದೆಯ ಅವಧಿ. ಉತ್ತರ: ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ. ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ 5 ವರ್ಷ. ಮುಂದಿನ ಪ್ರಶ್ನೆ. ಪ್ರಕರಣ 42 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿ ಪ್ರಾರಂಭ, ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಸದಸ್ಯರ ಹುದ್ದೆಯ ಅವಧಿ ಪ್ರಾರಂಭ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುದ್ದೆಯ ಅವಧಿ ಆರಂಭ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಹುದ್ದೆಯ ಅವಧಿ ಆರಂಭ. ಉತ್ತರ: ಗ್ರಾಮ ಪಂಚಾಯಿತಿ ಸದಸ್ಯರ ಹುದ್ದೆಯ ಅವಧಿಯ ಆರಂಭ. ಸದಸ್ಯರ ಹುದ್ದೆಯ ಅವಧಿಯು ಪಂಚಾಯಿತಿಯ ಪ್ರಥಮ ಸಭೆಯ ದಿನಾಂಕದಿಂದ ಆರಂಭವಾಗುತ್ತದೆ. ಮುಂದಿನ ಪ್ರಶ್ನೆ. ಮರುಚುನಾವಣೆ ಮೂಲಕ ಆಕಸ್ಮಿಕ ಖಾಲಿ ಸ್ಥಾನವನ್ನು ತುಂಬಿದಾಗ ಚುನಾಯಿತ ಸದಸ್ಯನು ಅಧಿಕಾರ ಅವಧಿಯು ಯಾವಾಗ ಪ್ರಾರಂಭವಾಗುವುದು? ಆಪ್ಷನ್ಸ್: ಚುನಾವಣೆಯ ಫಲಿತಾಂಶ ಪ್ರಕಟವಾದ ದಿನದಿಂದ, ಸದಸ್ಯನು ಪ್ರಮಾಣವಚನ ಸ್ವೀಕರಿಸಿದ ದಿನಾಂಕದಿಂದ, ಗ್ರಾಮ ಪಂಚಾಯಿತಿಯು ಪ್ರಥಮ ಸಭೆಗೆ ಗೊತ್ತುಪಡಿಸಿದ ದಿನಾಂಕದಿಂದ, ಗ್ರಾಮ ಪಂಚಾಯಿತಿಯ ಸದಸ್ಯನ ಹೆಸರು ಪ್ರಕಟವಾದ ದಿನಾಂಕದಿಂದ. ಉತ್ತರ: ಗ್ರಾಮ ಪಂಚಾಯಿತಿಯ ಸದಸ್ಯನ ಹೆಸರು ಪ್ರಕಟವಾದ ದಿನಾಂಕದಿಂದ. ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಕ್ಕೆ ಭರ್ತಿಯಾದ ಸದಸ್ಯನ ಹುದ್ದೆಯ ಅವಧಿಯು ಸದಸ್ಯನ ಹೆಸರು ಪ್ರಕಟಿಸಿದ ದಿನದಿಂದ ಆರಂಭವಾಗುತ್ತದೆ. ಮುಂದಿನ ಪ್ರಶ್ನೆ. ಪ್ರಕರಣ 43 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ರಾಜೀನಾಮೆ, ಗ್ರಾಮ ಪಂಚಾಯಿತಿ ಸದಸ್ಯರ ರಾಜೀನಾಮೆ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಜೀನಾಮೆ. ಉತ್ತರ: ಗ್ರಾಮ ಪಂಚಾಯಿತಿ ಸದಸ್ಯರ ರಾಜೀನಾಮೆ. ರಾಜೀನಾಮೆ ಪತ್ರವನ್ನು 15 ದಿನದೊಳಗೆ ಹಿಂಪಡೆಯದಿದ್ದರೆ ಅದು ಅಂಗೀಕಾರವಾಗುತ್ತದೆ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ಸದಸ್ಯತ್ವಕ್ಕೆ ತನ್ನ ಸಹಿ ಸಹಿತ ಯಾರಿಗೆ ಬರಹದಲ್ಲಿ ಬರೆದು ರಾಜೀನಾಮೆಯನ್ನು ಕೊಡಬಹುದು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಅಸಿಸ್ಟೆಂಟ್ ಕಮಿಷನರಿಗೆ, ಕಾರ್ಯನಿರ್ವಹಣಾ ಅಧಿಕಾರಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ. ಉತ್ತರ: ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ. ಗ್ರಾಮ ಪಂಚಾಯಿತಿ ಸದಸ್ಯರು ತನ್ನ ರಾಜೀನಾಮೆಯನ್ನು ಲಿಖಿತವಾಗಿ ಅಧ್ಯಕ್ಷರಿಗೆ ಸಲ್ಲಿಸಬೇಕು. ಮುಂದಿನ ಪ್ರಶ್ನೆ. ಸದಸ್ಯರ ರಾಜೀನಾಮೆಯನ್ನು ಅಧ್ಯಕ್ಷನು ಈ ಕೆಳಗಿನ ಯಾವ ಸಭೆಯಲ್ಲಿ ಮಂಡಿಸುವಂತೆ ಮಾಡತಕ್ಕದ್ದು? ಆಪ್ಷನ್ಸ್: ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ಸಭೆ, ವಾರ್ಡ್ ಸಭೆ, ತಾಲೂಕು ಪಂಚಾಯಿತಿ ಸಭೆ. ಉತ್ತರ: ಗ್ರಾಮ ಪಂಚಾಯಿತಿ ಸಭೆ. ಅಧ್ಯಕ್ಷನು ರಾಜೀನಾಮೆ ಪತ್ರವನ್ನು ಗ್ರಾಮ ಪಂಚಾಯಿತಿಯ ಮುಂದಿನ ಸಭೆಯಲ್ಲಿ ಮಂಡಿಸುವಂತೆ ಮಾಡತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರಕರಣ 43A ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ದುರ್ನಡತೆಗಾಗಿ ಸದಸ್ಯರುಗಳನ್ನು ತೆಗೆದುಹಾಕುವುದು, ಸದಸ್ಯರನ್ನು ತಾತ್ಕಾಲಿಕವಾಗಿ ವಜಾ ಮಾಡುವುದು, ಸದಸ್ಯರಿಗೆ ಅನುಚಿತ ವರ್ತನೆಗೆ ದಂಡ ವಿಧಿಸುವುದು, ಸದಸ್ಯರಿಗೆ ಅನುಚಿತ ವರ್ತನೆಗೆ 2 ವರ್ಷ ಕಾರಾಗೃಹ ಶಿಕ್ಷೆ ವಿಧಿಸುವುದು. ಉತ್ತರ: ದುರ್ನಡತೆಗಾಗಿ ಸದಸ್ಯರುಗಳನ್ನು ತೆಗೆದುಹಾಕುವುದು. ಈ ಕೆಳಗಿನ ಸಂದರ್ಭಗಳಲ್ಲಿ ಸರಕಾರವು ಯಾವುದೇ ಸದಸ್ಯನನ್ನು ವಜಾ ಮಾಡಬಹುದು: ಸದಸ್ಯತ್ವದ ಘನತೆಗೆ ಕುಂದು ಬರುವಂತೆ ನಡೆದುಕೊಂಡರೆ, ದುರ್ನಡತೆ ತೋರಿದರೆ, ಆಯ್ಕೆಯಾದ ನಂತರ ಅನರ್ಹನೆಂದು ಸಾಬೀತಾದರೆ, ಕರ್ತವ್ಯ ನಿರ್ವಹಿಸಲು ಅಸಮರ್ಥನೆಂದು ಜಿಲ್ಲಾ ವೈದ್ಯಾಧಿಕಾರಿ ಪ್ರಮಾಣಪತ್ರ ನೀಡಿದರೆ, ಮತಿಭ್ರಮಣೆಗೊಂಡರೆ ಅಥವಾ ದಿವಾಳಿಯಾದರೆ, ಚುನಾವಣೆ ಸಮಯದಲ್ಲಿ ಮತ ಪಡೆಯಲು ಅಕ್ರಮ ಎನಿಸಿದರೆ, ಗ್ರಾಮ ಪಂಚಾಯಿತಿ ಕಾಮಗಾರಿಯಲ್ಲಿ ಪಾಲುದಾರನಾಗಿದ್ದರೆ, ಪಂಚಾಯಿತಿ ಆಸ್ತಿಯನ್ನು ವೈಯಕ್ತಿಕ ಹಿತಾಸಕ್ತಿಗಾಗಿ ಬಳಸುತ್ತಿದ್ದರೆ ಅಥವಾ ದುರುಪಯೋಗ ಪಡಿಸಿಕೊಂಡರೆ. ಮುಂದಿನ ಪ್ರಶ್ನೆ.
ಯಾವುದೇ ಸದಸ್ಯನು ತನ್ನ ಕರ್ತವ್ಯ ನಿರ್ವಹಿಸುವಲ್ಲಿ ದುರ್ನಡತೆ, ಅಪಕೀರ್ತಿಕರ ನಡತೆಯ ತಪ್ಪಿತಸ್ಥನಾಗಿದ್ದರೆ ಸದಸ್ಯನನ್ನು ಯಾರು ತೆಗೆದುಹಾಕುತ್ತಾರೆ? ಆಪ್ಷನ್ಸ್: ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ಸರ್ಕಾರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಉತ್ತರ: ಸರ್ಕಾರ. ಸರ್ಕಾರವು ಗ್ರಾಮ ಪಂಚಾಯಿತಿಯ ಶಿಫಾರಸ್ಸಿನ ಮೇಲೆ ಆತನಿಗೆ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟು ನಂತರ ವಿಚಾರಣೆ ನಡೆಸಿ ಸದಸ್ಯರನ್ನು ತೆಗೆದುಹಾಕಬಹುದು. ಈ ಮೇಲಿನ ಆಪಾದನೆಯಲ್ಲಿ ಸದಸ್ಯನು ವಜಾಗೊಂಡಿದ್ದರೆ ಅವನಿಗೆ ಯಾವುದೇ ಪಂಚಾಯಿತಿಗೆ ಮುಂದಿನ 6 ವರ್ಷದವರೆಗೂ ಸ್ಪರ್ಧಿಸಲು ಅನರ್ಹನಾಗಿರುತ್ತಾನೆ. ಮುಂದಿನ ಪ್ರಶ್ನೆ. ಪ್ರಕರಣ 43B ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಅಧ್ಯಕ್ಷ ಉಪಾಧ್ಯಕ್ಷರ ರಾಜೀನಾಮೆ, ಸದಸ್ಯರಿಂದ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ಘೋಷಣೆ, ಸದಸ್ಯರನ್ನು ತೆಗೆದುಹಾಕುವುದು, ಸದಸ್ಯರ ರಾಜೀನಾಮೆ. ಉತ್ತರ: ಸದಸ್ಯರಿಂದ ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಘೋಷಣೆ. ಪ್ರತಿಯೊಬ್ಬ ಸದಸ್ಯನು ಆಯ್ಕೆಯಾದ 3 ತಿಂಗಳೊಳಗೆ ಹಾಗೂ ನಂತರ ತನ್ನ ಅಧಿಕಾರ ಮುಗಿಯುವವರೆಗೂ ಪ್ರತಿ ಆರ್ಥಿಕ ವರ್ಷ ಮುಕ್ತಾಯವಾದ 1 ತಿಂಗಳೊಳಗೆ ತನ್ನ ಕುಟುಂಬ ಸದಸ್ಯರ ಎಲ್ಲ ಚರ ಮತ್ತು ಸ್ಥಿರ ಆಸ್ತಿಯ ಘೋಷಣೆಯ ಪತ್ರವನ್ನು PDO ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರತಿಯೊಬ್ಬ ಸದಸ್ಯರು ತನ್ನ ಆಸ್ತಿ ಘೋಷಣೆಯನ್ನು ಪ್ರತಿ ಆರ್ಥಿಕ ವರ್ಷ ಮುಕ್ತಾಯವಾದ ಎಷ್ಟು ತಿಂಗಳೊಳಗೆ ಸಂಬಂಧಪಟ್ಟ PDO ಮುಂದೆ ದಾಖಲು ಮಾಡಬೇಕು? ಆಪ್ಷನ್ಸ್: 1 ತಿಂಗಳು, 3 ತಿಂಗಳು, 2 ತಿಂಗಳು, 4 ತಿಂಗಳು. ಉತ್ತರ: 1 ತಿಂಗಳು. ಪ್ರತಿ ಆರ್ಥಿಕ ವರ್ಷ ಮುಕ್ತಾಯವಾದ 1 ತಿಂಗಳೊಳಗೆ ತನ್ನ ಕುಟುಂಬ ಸದಸ್ಯರ ಎಲ್ಲ ಚರ ಮತ್ತು ಸ್ಥಿರ ಆಸ್ತಿಯ 2 ಲಕ್ಷಕ್ಕಿಂತ ಹೆಚ್ಚು ಘೋಷಣೆಯ ಪತ್ರವನ್ನು PDO ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರತಿಯೊಬ್ಬ ಸದಸ್ಯರು ತನ್ನ ಆಸ್ತಿ ಘೋಷಣೆಯನ್ನು ಈ ಕೆಳಗಿನ ಯಾವ ನಮೂನೆಯಲ್ಲಿ ಘೋಷಿಸಿಕೊಳ್ಳಬೇಕು? ಆಪ್ಷನ್ಸ್: ಪಂಚಾಯಿತಿಯ ನಿಯಮಿಸಬಹುದಾದಂತಹ ರೀತಿಯ ನಮೂನೆ, ರಾಜ್ಯ ಚುನಾವಣೆ ಆಯೋಗವು ನಿಯಮಿಸಬಹುದಾದಂತಹ ನಮೂನೆ, ಕೇಂದ್ರ ಚುನಾವಣಾ ಆಯೋಗ ನಿಯಮಿಸಬಹುದಾದಂತಹ ನಮೂನೆ, ರಾಜ್ಯ ಸರ್ಕಾರ ನಿಯಮಿಸಬಹುದಾದಂತಹ ನಮೂನೆ. ಉತ್ತರ: ರಾಜ್ಯ ಚುನಾವಣಾ ಆಯೋಗವು ನಿಯಮಿಸಬಹುದಾದಂತಹ ನಮೂನೆ. ಸದಸ್ಯರು ಆಸ್ತಿಯನ್ನು ನಿಗದಿತ ಅವಧಿಯೊಳಗೆ ಘೋಷಣೆ ಮಾಡದಿದ್ದರೆ ಅಥವಾ ಸುಳ್ಳು ಘೋಷಣೆ ಮಾಡಿದರೆ ರಾಜ್ಯ ಚುನಾವಣಾ ಆಯೋಗವು ಅವನಿಗೆ ಅಹವಾಲು ಹೇಳಿಕೊಳ್ಳಲು ಅವಕಾಶ ನೀಡಿದ ನಂತರ ಸದಸ್ಯ ಸ್ಥಾನದಿಂದ ತೆಗೆದುಹಾಕತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರತಿಯೊಬ್ಬ ಸದಸ್ಯರು ತನ್ನ ಆಸ್ತಿ ಘೋಷಣೆಯನ್ನು ಈ ಕೆಳಗಿನ ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, PDO, ಕಾರ್ಯನಿರ್ವಹಣಾಧಿಕಾರಿ, ಲೆಕ್ಕ ಪರಿಶೋಧಕ. ಉತ್ತರ: PDO. ಎಲ್ಲ ಸದಸ್ಯರು ಘೋಷಣೆ ಮಾಡಿದ ಆಸ್ತಿ ವಿವರವನ್ನು PDO ಸ್ವೀಕರಿಸಿ ಅದನ್ನು ಮೇ ಮೊದಲ ವಾರದಲ್ಲಿ, ಒಂದು ವೇಳೆ ಸದಸ್ಯರು ತಡವಾಗಿ ಸಲ್ಲಿಸಿದ್ದರೆ ಜುಲೈ ಮೊದಲ ವಾರದಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳುಹಿಸತಕ್ಕದ್ದು. ಮುಂದಿನ ಪ್ರಶ್ನೆ. ಸದಸ್ಯರು ತನ್ನ ಆಸ್ತಿಯನ್ನು ಘೋಷಿಸಿದ ನಂತರ ತನ್ನ ಯಾವುದೇ ಆಸ್ತಿಯನ್ನು ಮಾರಿದರೆ ಅಥವಾ ಖರೀದಿಸಿದರೆ ಅದರ ವಿವರವನ್ನು ಎಷ್ಟು ದಿನದೊಳಗೆ ಸಲ್ಲಿಸತಕ್ಕದ್ದು? ಆಪ್ಷನ್ಸ್: 45 ದಿನಗಳೊಳಗೆ, 30 ದಿನಗಳೊಳಗೆ, 60 ದಿನಗಳೊಳಗೆ, 90 ದಿನಗಳೊಳಗೆ. ಉತ್ತರ: 45 ದಿನಗಳೊಳಗೆ. ಮುಂದಿನ ಪ್ರಶ್ನೆ. ಪ್ರಕರಣ 44 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಚುನಾವಣೆ, ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆ, ಸ್ಥಾಯಿ ಸಮಿತಿ ಚುನಾವಣೆ. ಉತ್ತರ: ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಚುನಾವಣೆ. ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ 1 ತಿಂಗಳೊಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಸಬೇಕು. ಮೀಸಲಾತಿ. ರಾಜ್ಯ ಜನಸಂಖ್ಯೆಯ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇರಬೇಕು. ಪರಿಶಿಷ್ಟ ಜಾತಿ ಅಭ್ಯರ್ಥಿ ಇರದಿದ್ದರೆ ಪರಿಶಿಷ್ಟ ಪಂಗಡಕ್ಕೆ ಕೊಡಬೇಕು. ಅದೇ ರೀತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಇರದಿದ್ದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ ಕೊಡಬೇಕು. 1/3 ಸ್ಥಾನ ಹಿಂದುಳಿದ ವರ್ಗದವರಿಗೆ ನೀಡಬೇಕು. ಅದರಲ್ಲಿ 80%
ಪ್ರವರ್ಗ ಎ ಮತ್ತು ಶೇಕಡ 20ರಷ್ಟು ಪ್ರವರ್ಗ ಬಿ ವರ್ಗಕ್ಕೆ ಮೀಸಲು ನೀಡಬೇಕು ಹಾಗೂ ಎ ವರ್ಗದ ಅಭ್ಯರ್ಥಿ ಇರದಿದ್ದರೆ ಬಿ ವರ್ಗಕ್ಕೆ, ಬಿ ವರ್ಗದ ಅಭ್ಯರ್ಥಿ ಇರದಿದ್ದರೆ ಎ ವರ್ಗಕ್ಕೆ ನೀಡಬೇಕು. ಮಹಿಳೆಯರಿಗೆ ಶೇಕಡ 50ರಷ್ಟು ಮೀಸಲಾತಿ ನೀಡಬೇಕು. ಯಾವುದೇ ಕಾರಣಕ್ಕೂ ಮೀಸಲಾತಿ ಶೇಕಡ 50ರಷ್ಟು ದಾಟುವಂತಿಲ್ಲ. ಮುಂದಿನ ಪ್ರಶ್ನೆ, ಮೀಸಲಿಟ್ಟ ಹುದ್ದೆಗಳನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಹಂಚಿಕೆ ಮಾಡತಕ್ಕದ್ದು? ಆಪ್ಷನ್ಸ್: ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಸರದಿ ಮೂಲಕ ಹಂಚಿಕೆ ಮಾಡತಕ್ಕದ್ದು, ಒಂದೇ ಜಿಲ್ಲೆಗೆ ಹಂಚಿಕೆ ಮಾಡತಕ್ಕದ್ದು, ಒಂದೇ ತಾಲೂಕಿಗೆ ಹಂಚಿಕೆ ಮಾಡತಕ್ಕದ್ದು, ಮೇಲಿನ ಯಾವುದೂ ಅಲ್ಲ. ಉತ್ತರ: ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಸರದಿಯ ಮೂಲಕ ಹಂಚಿಕೆ ಮಾಡತಕ್ಕದ್ದು. ಮುಂದಿನ ಪ್ರಶ್ನೆ, ಪ್ರಕರಣ 45 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯವಿಧಾನ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ರಾಜೀನಾಮೆ, ಗ್ರಾಮ ಪಂಚಾಯಿತಿಯ ಕಾರ್ಯಗಳು, ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಸ್ಥಾಪನೆ. ಉತ್ತರ: ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದಾಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯವಿಧಾನ. ಗ್ರಾಮ ಪಂಚಾಯಿತಿ ರಚನೆಯಾದ 1 ತಿಂಗಳೊಳಗೆ ಗೊತ್ತುಪಡಿಸಿದ ಅಧಿಕಾರಿಯು ಗ್ರಾಮ ಪಂಚಾಯಿತಿ ಸಭೆಯನ್ನು ಕರೆಯತಕ್ಕದ್ದು ಮತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಮೊದಲ ಸಭೆಯಲ್ಲಿ ಸದಸ್ಯರು ತಮ್ಮಲ್ಲಿಯೇ ಇಬ್ಬರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಚುನಾಯಿಸತಕ್ಕದ್ದು. ಮುಂದಿನ ಪ್ರಶ್ನೆ, ಗೊತ್ತುಪಡಿಸಿದ ಅಧಿಕಾರಿಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಧಿಕಾರವನ್ನು ಹೊಂದಿರುತ್ತಾರೆ? ಆಪ್ಷನ್ಸ್: ಸಭೆಯನ್ನು ಕರೆಯುವ ಅಧಿಕಾರ, ಅಧ್ಯಕ್ಷತೆ ವಹಿಸುವ ಅಧಿಕಾರ, ಮತ ಚಲಾಯಿಸುವ ಅಧಿಕಾರವಿರುವುದಿಲ್ಲ. ಮೇಲಿನ ಎಲ್ಲವೂ ಸರಿಯಾಗಿವೆ. ಉತ್ತರ: ಮೇಲಿನ ಎಲ್ಲವೂ ಸರಿಯಾಗಿಯೇ ಇವೆ. ಅಂದರೆ ಸಭೆಯನ್ನು ಕರೆಯುವ ಅಧಿಕಾರ, ಅಧ್ಯಕ್ಷತೆ ವಹಿಸುವ ಅಧಿಕಾರ ಮತ್ತು ಮತ ಚಲಾಯಿಸುವ ಅಧಿಕಾರವಿರುವುದಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಗೊತ್ತುಪಡಿಸಿದ ನ್ಯಾಯಾಲಯದ ಹಿರಿಯ ಸಿವಿಲ್ ಜಡ್ಜ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಈ ಕೆಳಗಿನ ಯಾವ ವರ್ಷ ರಚಿಸಲಾಗಿತ್ತು? ಆಪ್ಷನ್ಸ್: 1992, 1993, 1994, 1995. ಉತ್ತರ: 1995. ಮುಂದಿನ ಪ್ರಶ್ನೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ತಕರಾರು ಅರ್ಜಿಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ಎಷ್ಟು ದಿನದೊಳಗೆ ಸಲ್ಲಿಸಬೇಕಾಗುತ್ತದೆ? ಆಪ್ಷನ್ಸ್: ಫಲಿತಾಂಶ ಬಂದ 20 ದಿನಗಳೊಳಗೆ, ಫಲಿತಾಂಶ ಬಂದ 30 ದಿನದೊಳಗೆ, ಫಲಿತಾಂಶ ಬಂದ 15 ದಿನದೊಳಗೆ, ಫಲಿತಾಂಶ ಬಂದ 10 ದಿನದೊಳಗೆ. ಉತ್ತರ: ಫಲಿತಾಂಶ ಬಂದ 15 ದಿನದೊಳಗೆ. ಮುಂದಿನ ಪ್ರಶ್ನೆ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ಯಾವ ಮೊತ್ತವನ್ನು ಠೇವಣಿ ಇಡಬೇಕು? ಆಪ್ಷನ್ಸ್: 300 ರೂಪಾಯಿ, 250 ರೂಪಾಯಿ, 150 ರೂಪಾಯಿ, 500 ರೂಪಾಯಿ. ಉತ್ತರ: 250 ರೂಪಾಯಿ. ಮುಂದಿನ ಪ್ರಶ್ನೆ, ಪ್ರಕರಣ 46 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಮತ್ತು ಸೇವಾ ಷರತ್ತುಗಳು, ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ರಾಜೀನಾಮೆ, ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಚುನಾವಣೆ, ಅಧ್ಯಕ್ಷ ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷರ ನೇಮಕ. ಉತ್ತರ: ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಯ ಅವಧಿ ಮತ್ತು ಸೇವಾ ಷರತ್ತುಗಳು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿಯು ಚುನಾವಣೆಯ ದಿನಾಂಕದಿಂದ 5 ವರ್ಷಗಳು ಅಥವಾ ಅವರ ಸದಸ್ಯತ್ವ ನಿಂತು ಹೋಗುವವರೆಗೂ ಆಗಿರುತ್ತದೆ. ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ವೇತನ, ಸೇವಾ ಷರತ್ತುಗಳ ಸರ್ಕಾರ ನಿಗದಿಪಡಿಸಿದಂತೆ ಇರುತ್ತದೆ. ಮುಂದಿನ ಪ್ರಶ್ನೆ, ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರ ವೇತನ ಮತ್ತು ಸೇವಾ ಷರತ್ತುಗಳು ಈ ಕೆಳಗಂಡಂತಿರುತ್ತವೆ. ಆಪ್ಷನ್ಸ್: ಗೊತ್ತುಪಡಿಸಿದ ರೀತಿಯಲ್ಲಿರುತ್ತವೆ, ಕರ್ನಾಟಕ ಸಿವಿಲ್ ಸೇವಾ ನಿಯಮದಂತಿರುತ್ತವೆ, ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿರುತ್ತವೆ, ಕಾನೂನು ಸಚಿವಾಲಯದ ನಿಯಮಾವಳಿಯಂತಿರುತ್ತವೆ. ಉತ್ತರ: ಗೊತ್ತುಪಡಿಸಿದ ರೀತಿಯಂತಿರುತ್ತವೆ. ಮುಂದಿನ ಪ್ರಶ್ನೆ,
ಪ್ರಕರಣ 47 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷರ ನೇಮಕ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ರಾಜೀನಾಮೆ, ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಯ ಅವಧಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಉಪಾಧ್ಯಕ್ಷನ ವಿರುದ್ಧ ಅವಿಶ್ವಾಸ ನಿರ್ಣಯ. ಉತ್ತರ: ಹುದ್ದೆ ಖಾಲಿ ಇರುವ ಅವಧಿಯಲ್ಲಿ ಅಧ್ಯಕ್ಷರ ನೇಮಕ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆಗಳು ಖಾಲಿ ಇದ್ದಾಗ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹುದ್ದೆಯು ಖಾಲಿ ಇರುವ ಸಮಯದಲ್ಲಿ ಈ ಕೆಳಗಿನ ಯಾರು ಅಧಿಕಾರವನ್ನು ನಡೆಸುತ್ತಾರೆ? ಆಪ್ಷನ್ಸ್: ಉಪಾಧ್ಯಕ್ಷರು, ಕಾರ್ಯದರ್ಶಿ, ಹಿರಿಯ ಸದಸ್ಯ, ಆಡಳಿತ ಅಧಿಕಾರಿ. ಉತ್ತರ: ಉಪಾಧ್ಯಕ್ಷರು. ಅಧ್ಯಕ್ಷರ ಹುದ್ದೆ ಖಾಲಿ ಇರುವಾಗ ಉಪಾಧ್ಯಕ್ಷರು ಅಧ್ಯಕ್ಷರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು. ಮುಂದಿನ ಪ್ರಶ್ನೆ: ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇಲ್ಲದಿದ್ದಾಗ ಅಧ್ಯಕ್ಷನು ಕ್ರಮಬದ್ಧವಾಗಿ ಚುನಾಯಿತನಾಗುವವರೆಗೆ ಈ ಕೆಳಗಿನ ಯಾವ ಅಧಿಕಾರಿಯು ಅಧ್ಯಕ್ಷನ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು? ಆಪ್ಷನ್ಸ್: ಡಿಸಿ ಅವರು ನೇಮಕ ಮಾಡಿದ ಒಬ್ಬ ಅಧಿಕಾರಿ, ಎಸಿ ಅವರು ನೇಮಕ ಮಾಡಿದ ಒಬ್ಬ ಅಧಿಕಾರಿ, ಕಮಿಷನರ್ ನೇಮಕ ಮಾಡಿದ ಅಧಿಕಾರಿ, ಗ್ರಾಮ ಪಂಚಾಯಿತಿಯ ಹಿರಿಯ ಸದಸ್ಯರು. ಉತ್ತರ: ಡಿಸಿ ಅವರು ನೇಮಕ ಮಾಡಿದ ಒಬ್ಬ ಅಧಿಕಾರಿ. ಮುಂದಿನ ಪ್ರಶ್ನೆ: ಪ್ರಕರಣ 48 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ರಾಜೀನಾಮೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ. ಉತ್ತರ: ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಸಲ್ಲಿಸಿದ ರಾಜೀನಾಮೆಯನ್ನು 10 ದಿನದೊಳಗೆ ವಾಪಸ್ಸು ಪಡೆಯಲು ಅವಕಾಶವಿದೆ. ಪಡೆಯದಿದ್ದರೆ 10 ದಿನಗಳ ನಂತರ ಅಂಗೀಕಾರವಾಗುತ್ತದೆ. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮ ರಾಜೀನಾಮೆಯನ್ನು ತಮ್ಮ ಸಹಿ ಸಹಿತ ಬರಹದಲ್ಲಿ ಬರೆದು ಈ ಕೆಳಗಿನ ಯಾರಿಗೆ ನೀಡಬೇಕು? ಆಪ್ಷನ್ಸ್: ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರರು, ಕಾರ್ಯನಿರ್ವಹಣಾಧಿಕಾರಿ, ಡೆಪ್ಯೂಟಿ ಕಮಿಷನರ್. ಉತ್ತರ: ಅಸಿಸ್ಟೆಂಟ್ ಕಮಿಷನರ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ತನ್ನ ರಾಜೀನಾಮೆಯನ್ನು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಸಲ್ಲಿಸಬೇಕು ಹಾಗೂ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸಲ್ಲಿಸಬೇಕು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನವು ಖಾಲಿಯಾಗಿದ್ದ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಉಪಾಧ್ಯಕ್ಷರು ಯಾರಿಗೆ ನೀಡಬೇಕು? ಆಪ್ಷನ್ಸ್: ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಉತ್ತರ: ಅಸಿಸ್ಟೆಂಟ್ ಕಮಿಷನರ್. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಪ್ರತಿಯೊಬ್ಬ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಅಲಕ್ಷ್ಯ ತೋರಿಸಿದರೆ ಈ ಕೆಳಗಿನ ಯಾರು ಅವರ ಸ್ಥಾನದಿಂದ ತೆಗೆದುಹಾಕುತ್ತಾರೆ? ಆಪ್ಷನ್ಸ್: ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ಸರ್ಕಾರ, ಸಿಇಒ. ಉತ್ತರ: ಸರ್ಕಾರ. ಅಧ್ಯಕ್ಷ ಉಪಾಧ್ಯಕ್ಷರು ಕರ್ತವ್ಯ ನಿರ್ವಹಿಸಲು ವಿಫಲವಾದರೆ, ಅಧಿಕಾರ ದುರುಪಯೋಗ ಮಾಡಿಕೊಂಡರೆ ಅವರಿಂದ ಹೇಳಿಕೆ ಪಡೆದುಕೊಂಡು ಸರ್ಕಾರ ಅವರನ್ನು ವಜಾ ಮಾಡುತ್ತದೆ. ವಜಾಗೊಂಡ ನಂತರ ಅವರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ನಿಲ್ಲುವಂತಿಲ್ಲ. ಮುಂದಿನ ಪ್ರಶ್ನೆ: ಪ್ರಕರಣ 49 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಳ್ಳಬಹುದೆಂದು ತಿಳಿಸುತ್ತದೆ. ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಅವಿಶ್ವಾಸ ನಿರ್ಣಯ, ತಾಲೂಕು ಪಂಚಾಯಿತಿ ಸದಸ್ಯರ ವಿರುದ್ಧ ಅವಿಶ್ವಾಸ ನಿರ್ಣಯ ಮೇಲಿನ ಯಾವುದೂ ಅಲ್ಲ. ಉತ್ತರ: ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಳ್ಳಬಹುದೆಂದು ತಿಳಿಸುತ್ತದೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧದ
ಅವಿಶ್ವಾಸ ನಿರ್ಣಯದ ಪ್ರಸ್ತಾವನೆಗೆ ಒಟ್ಟು ಸದಸ್ಯರ ಅರ್ಧದಷ್ಟು ಸದಸ್ಯರು ಸಹಿ ಮಾಡಿ 10 ದಿನ ಮುಂಚಿತ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಬೇಕು. ಮುಂದಿನ ಪ್ರಶ್ನೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧವಾಗಿ ಅವಿಶ್ವಾಸವನ್ನು ಸೂಚಿಸುವ ಯಾವುದೇ ನಿರ್ಣಯವನ್ನು ಚುನಾಯಿತನಾದ ಎಷ್ಟು ಅವಧಿಯೊಳಗೆ ಮಂಡಿಸತಕ್ಕದ್ದು? 6 ತಿಂಗಳು, 20 ತಿಂಗಳು, 3 ತಿಂಗಳು, 30 ತಿಂಗಳು. ಉತ್ತರ 30 ತಿಂಗಳು. ಅವಿಶ್ವಾಸ ನಿರ್ಣಯದ ನಿಯಮಗಳು: ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ 30 ತಿಂಗಳು ಆಗಿರಬೇಕು. ಅಧ್ಯಕ್ಷ ಉಪಾಧ್ಯಕ್ಷರಿಗೆ 10 ದಿನ ಮುಂಚಿತವಾಗಿ ನೋಟಿಸ್ ನೀಡಬೇಕು. ಒಮ್ಮೆ ಅವಿಶ್ವಾಸ ನಿರ್ಣಯಕ್ಕೆ ಸೋಲಾದರೆ ಮುಂದೆ 2 ವರ್ಷದವರೆಗೂ ಮತ್ತೆ ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ. ಅವಿಶ್ವಾಸ ನಿರ್ಣಯವನ್ನು 2/3 ಸದಸ್ಯರ ಬಹುಮತದಿಂದ ಪಾಸು ಮಾಡಬೇಕು. ಆಗ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಕಳೆದುಕೊಳ್ಳುತ್ತಾರೆ. ಮುಂದಿನ ಪ್ರಶ್ನೆ. ಪ್ರಕರಣ 50 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಸಭೆ ಕಾರ್ಯವಿಧಾನ, ಆಕಸ್ಮಿಕ ಖಾಲಿ ಸ್ಥಾನಗಳು, ನಡವಳಿಕೆ ಪುಸ್ತಕ, ಸಭೆಯ ಕೋರಂ ಮತ್ತು ಕಾರ್ಯವಿಧಾನ. ಉತ್ತರ: ಗ್ರಾಮ ಪಂಚಾಯಿತಿ ಸಭೆ ಕಾರ್ಯವಿಧಾನ. ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿನ ಕಾರ್ಯವಿಧಾನವು ಗೊತ್ತು ಮಾಡಿಸಿರುವಂತೆ ಇರತಕ್ಕದ್ದು. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾರು ಗ್ರಾಮ ಪಂಚಾಯಿತಿಯ ಸಭೆಗಳನ್ನು ಕರೆಯುತ್ತಾರೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ PDO, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿ. ಉತ್ತರ: ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿ ಸಭೆಗೆ ಕಾರ್ಯಸೂಚಿಗಳನ್ನು ಈ ಕೆಳಗಿನ ಯಾರು ಸಿದ್ಧಪಡಿಸುತ್ತಾರೆ? ಆಪ್ಷನ್ಸ್: ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ EO, ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ PDO, ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು. ಉತ್ತರ: ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ PDO ಅಥವಾ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಯಾವುದೇ ಸಭೆಯು ಈ ಕೆಳಗಿನ ಅವಧಿಯೊಳಗೆ ಮಾತ್ರ ನಡೆಯಬೇಕು? ಆಪ್ಷನ್ಸ್: ಬೆಳಗಿನ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ, ಬೆಳಗಿನ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ, ಬೆಳಗಿನ 8 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ, ಬೆಳಗಿನ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ. ಉತ್ತರ: ಬೆಳಗಿನ 8 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ. ಮುಂದಿನ ಪ್ರಶ್ನೆ. ನಿರ್ಣಯ ಮಂಡಿಸಿದವರು ಅದನ್ನು ಮಂಡಿಸುವ ಸಂದರ್ಭದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಅವರ ಅನುಮತಿ ಪಡೆದು ಗರಿಷ್ಠ ಎಷ್ಟು ನಿಮಿಷದವರೆಗೂ ಮಾತನಾಡಬಹುದು? ಆಪ್ಷನ್ಸ್: 10 ನಿಮಿಷ, 15 ನಿಮಿಷ, 8 ನಿಮಿಷ, 20 ನಿಮಿಷ. ಉತ್ತರ: 15 ನಿಮಿಷಗಳು. ಮುಂದಿನ ಪ್ರಶ್ನೆ. ಪ್ರಕರಣ 51 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಆಕಸ್ಮಿಕ ಖಾಲಿ ಸ್ಥಾನಗಳು, ಪದಾವಧಿ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ, ಗ್ರಾಮ ಪಂಚಾಯಿತಿ ಸಭೆ. ಉತ್ತರ: ಆಕಸ್ಮಿಕ ಖಾಲಿ ಸ್ಥಾನಗಳು. ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ ಅಂತಹ ಸ್ಥಾನವನ್ನು ಚುನಾವಣೆಯ ಮೂಲಕ ತುಂಬಬೇಕು. ಮುಂದಿನ ಪ್ರಶ್ನೆ. ಪ್ರಕರಣ 52 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ಸಭೆ, ವಾರ್ಡ್ ಸಭೆ, ತಾಲೂಕು ಪಂಚಾಯಿತಿ ಸಭೆ. ಉತ್ತರ: ಗ್ರಾಮ ಪಂಚಾಯಿತಿ ಸಭೆ. ಒಟ್ಟು 3 ಥರದ ಸಭೆಗಳು: ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ. ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಗಳನ್ನು 1 ತಿಂಗಳಿಗೊಮ್ಮೆ ನಡೆಯಬೇಕು. ಸಾಮಾನ್ಯ ಸಭೆಯ ದಿನಾಂಕ, ಸಮಯವನ್ನು ಅಧ್ಯಕ್ಷರು ನಿರ್ಧರಿಸಬೇಕು. ಸಾಮಾನ್ಯ ಸಭೆಗೆ PDO ಅಥವಾ ಕಾರ್ಯದರ್ಶಿಯು 7 ದಿನಗಳ ಮುಂಚಿತವಾಗಿ ಎಲ್ಲ ಸದಸ್ಯರಿಗೆ ನೋಟಿಸು ನೀಡಬೇಕು. ನೆಕ್ಸ್ಟ್, ವಿಶೇಷ ಸಭೆ. ಅದರಲ್ಲಿ ವಿಶೇಷ ಸಭೆಗೆ PDO ಅಥವಾ ಕಾರ್ಯದರ್ಶಿಯು 3 ದಿನ ಮುಂಚಿತವಾಗಿ ನೋಟಿಸ್ ನೀಡಬೇಕು. ಅಧ್ಯಕ್ಷನು ತಾನು ಸೂಕ್ತವೆಂದು ಯೋಚಿಸಿದಾಗ ಅಥವಾ ಒಟ್ಟು ಸದಸ್ಯರ ಪೈಕಿ 1/3 ಸದಸ್ಯರು ಲಿಖಿತ ಮನವಿ ಸಲ್ಲಿಸಿದರೆ
15 ದಿನಗಳ ಒಳಗೆ ಒಂದು ವಿಶೇಷ ಸಭೆ ಕರೆಯತಕ್ಕದ್ದು. ವಿಶೇಷ ಸಭೆಯನ್ನು 15 ದಿನಗಳಿಗೊಮ್ಮೆ ಕರೆಯತಕ್ಕದ್ದು. ನೆಕ್ಸ್ಟ್, ತುರ್ತು ಸಭೆ. ಗ್ರಾಮ ಪಂಚಾಯಿತಿ ಪ್ರತಿ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಹಿಸಬೇಕು. ಅಧ್ಯಕ್ಷ ಇಲ್ಲದಿದ್ದರೆ ಉಪಾಧ್ಯಕ್ಷರು ವಹಿಸತಕ್ಕದ್ದು. ಒಂದು ವೇಳೆ ಇಬ್ಬರೂ ಇಲ್ಲದಿದ್ದರೆ ಸದಸ್ಯರಲ್ಲಿ ಒಬ್ಬರು ವಹಿಸಿಕೊಳ್ಳಬೇಕು. ತುರ್ತು ವಿಷಯಗಳ ಚರ್ಚೆಗಾಗಿ 24 ಗಂಟೆ ಒಳಗೆ ತುರ್ತು ಸಭೆಯನ್ನು ಕರೆಯಬಹುದಾಗಿದೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಭೆ ಎಲ್ಲಿ ಸೇರಬೇಕು? ಆಪ್ಷನ್ಸ್: ಗ್ರಾಮದಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ, ತಾಲೂಕು ಆಫೀಸಿನಲ್ಲಿ, ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ. ಉತ್ತರ: ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸಭೆ ನಡೆಯುವ ಸ್ಥಳ, ದಿನಾಂಕ, ವೇಳೆ ಮತ್ತು ಸಭೆಯಲ್ಲಿ ನಡೆಯಲಿರುವ ಕಲಾಪಗಳನ್ನು ನಿರ್ದಿಷ್ಟಪಡಿಸಿ ನೋಟಿಸನ್ನು ಈ ಕೆಳಗಿನ ಜಾಗದಲ್ಲಿ ಅಂಟಿಸತಕ್ಕದ್ದು. ಆಪ್ಷನ್ಸ್: ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ, ತಾಲೂಕು ಕಚೇರಿ ನೋಟಿಸ್ ಬೋರ್ಡಿನಲ್ಲಿ, ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡಿನಲ್ಲಿ. ಉತ್ತರ: ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡಿನಲ್ಲಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ವಿಶೇಷ ಸಭೆಯನ್ನು ಕರೆಯಲು ಅಧ್ಯಕ್ಷರು ವಿಫಲರಾದರೆ ಈ ಕೆಳಗಿನ ಯಾರು ವಿಶೇಷ ಸಭೆಯನ್ನು ಕರೆಯಬಹುದು? ಆಪ್ಷನ್ಸ್: ಕಾರ್ಯದರ್ಶಿ, ಇಒ, ಜಿಲ್ಲಾಧಿಕಾರಿ, ಉಪಾಧ್ಯಕ್ಷರು. ಉತ್ತರ: ಉಪಾಧ್ಯಕ್ಷರು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆಯನ್ನು ನಡೆಸಲು ಕ್ರಮ ಕೈಗೊಳ್ಳುವಂತೆ ಈ ಕೆಳಗಿನ ಯಾರಿಗೆ ಅಧ್ಯಕ್ಷರು ನಿರ್ದೇಶಿಸುತ್ತಾರೆ? ಆಪ್ಷನ್ಸ್: PDO ಅಥವಾ ಕಾರ್ಯದರ್ಶಿ, ಉಪಾಧ್ಯಕ್ಷರಿಗೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ, ಇಒ. ಉತ್ತರ: PDO ಅಥವಾ ಕಾರ್ಯದರ್ಶಿ. PDO ಅಥವಾ ಕಾರ್ಯದರ್ಶಿ ಅವರು ಗ್ರಾಮ ಪಂಚಾಯಿತಿ ಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸುತ್ತಾರೆ: ಸದಸ್ಯರಿಗೆ ನೋಟಿಸ್ ಕಳಿಸುವುದು, ಸಭೆ ಕರೆಯಲು ಅಗತ್ಯ ಕ್ರಮ ಕೈಗೊಳ್ಳುವುದು, ನೋಟಿಸನ್ನು ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡಿನಲ್ಲಿ ಅಂಟಿಸುವ ವ್ಯವಸ್ಥೆ ಮಾಡುವುದು. ಮುಂದಿನ ಪ್ರಶ್ನೆ, ಪ್ರಕರಣ 53 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಸಭೆ, ಗ್ರಾಮ ಪಂಚಾಯಿತಿ ಸಭೆಯ ಕೋರಂ ಮತ್ತು ಕಾರ್ಯವಿಧಾನ, ತಾಲೂಕು ಪಂಚಾಯಿತಿ ಸಭೆ, ಗ್ರಾಮ ಪಂಚಾಯಿತಿ ನಿರ್ಣಯ. ಉತ್ತರ: ಗ್ರಾಮ ಪಂಚಾಯಿತಿ ಸಭೆಯ ಕೋರಂ ಮತ್ತು ಕಾರ್ಯವಿಧಾನ. ಸಾಮಾನ್ಯ ಸಭೆ ಮತ್ತು ವಿಶೇಷ ಸಭೆಗೆ ಒಟ್ಟು ಸದಸ್ಯರ ಅರ್ಧದಷ್ಟು ಕೋರಂ ಇರಬೇಕು. ಕೋರಂ ಇಲ್ಲದಿದ್ದರೆ 30 ನಿಮಿಷ ಕಾಯಬೇಕು. ನಂತರವೂ ಇರದಿದ್ದರೆ ಸಭೆಯನ್ನು ಮುಂದೂಡಬೇಕು. ಪಂಚಾಯಿತಿ ಪ್ರಥಮ ಸಭೆಗೂ ಕೋರಂ ಇರಬೇಕು. ಮುಂದೂಡಿದ ಸಭೆಗೆ ಕೋರಂನ ಅಗತ್ಯವಿಲ್ಲ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸಭೆಯಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಇಬ್ಬರು ಗೈರು ಹಾಜರಾಗಿದ್ದರೆ ಸಭೆಯ ಅಧ್ಯಕ್ಷತೆಯನ್ನು ಈ ಕೆಳಗಿನ ಯಾರು ವಹಿಸತಕ್ಕದ್ದು? ಆಪ್ಷನ್ಸ್: ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷತೆ ವಹಿಸಲು ಆಯ್ಕೆ ಮಾಡತಕ್ಕದ್ದು, ಉತ್ಪಾದಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು, ಮಹಿಳಾ ಸದಸ್ಯರು. ಉತ್ತರ: ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷತೆ ವಹಿಸಲು ಆಯ್ಕೆ ಮಾಡತಕ್ಕದ್ದು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಭೆಯ ಯಾವುದೇ ವಿಷಯಗಳನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ತೀರ್ಮಾನಿಸತಕ್ಕದ್ದು? ಆಪ್ಷನ್ಸ್: ಸರಳ ಬಹುಮತ ಮೂಲಕ, ಮೌಖಿಕವಾಗಿ, ಸದಸ್ಯರ ಬಹುಮತದ ಮೂಲಕ, ಬಹುಮತದ ಅವಶ್ಯಕತೆ ಇಲ್ಲ. ಉತ್ತರ: ಸದಸ್ಯರ ಬಹುಮತದ ಮೂಲಕ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಭೆಯ ಅಧಿಕಾರಿಗಳಿಗೆ ಈ ಕೆಳಗಿನ ಯಾರು ನೋಟಿಸ್ ಮೂಲಕ ಸಭೆಗೆ ಹಾಜರಾಗುವಂತೆ ತಿಳಿಸುತ್ತಾರೆ? ಆಪ್ಷನ್ಸ್: ಅಧ್ಯಕ್ಷರ ಅನುಮತಿ ಮೇರೆಗೆ PDO, ಅಧ್ಯಕ್ಷರ ಅನುಮತಿಯ ಮೇರೆಗೆ ಇಒ, ಉಪಾಧ್ಯಕ್ಷರ ಅನುಮತಿ ಮೇರೆಗೆ ಸದಸ್ಯರು, ಕಾರ್ಯನಿರ್ವಹಣಾ ಅಧಿಕಾರಿ. ಉತ್ತರ: ಅಧ್ಯಕ್ಷರ ಅನುಮತಿ ಮೇರೆಗೆ PDO. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಕೋರಂಗೆ ಸಂಬಂಧಿಸಿದಂತೆ ಒಟ್ಟು ಸದಸ್ಯರ ಸಂಖ್ಯೆಯು ಅರ್ಧದಷ್ಟನ್ನು ಈ ಕೆಳಗಿನ ಯಾವ ನಿಯಮದಲ್ಲಿ ನಿಗದಿಪಡಿಸಲಾಯಿತು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಸಭೆಯ ಕಾರ್ಯಕಲಾಪ ಅಧಿನಿಯಮ 1993,
ಗ್ರಾಮ ಪಂಚಾಯಿತಿ ಸಭೆಯ ಕಾರ್ಯಕಲಾಪ ಅಧಿನಿಯಮ 2003, ಗ್ರಾಮ ಪಂಚಾಯಿತಿ ಸಭೆಯ ಕಾರ್ಯಕಲಾಪ ಅಧಿನಿಯಮ 2006, ಗ್ರಾಮ ಪಂಚಾಯಿತಿಯ ಸಭೆಯ ಕಾರ್ಯಕಲಾಪ ಅಧಿನಿಯಮ 2005. ಉತ್ತರ ಗ್ರಾಮ ಪಂಚಾಯಿತಿ ಸಭೆಯ ಕಾರ್ಯಕಲಾಪ ಅಧಿನಿಯಮ 2003. ಮುಂದಿನ ಪ್ರಶ್ನೆ, ಪ್ರಕರಣ 54 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ನಿರ್ಣಯ ಮಾರ್ಪಾಟು ಮಾಡುವುದು ಅಥವಾ ರದ್ದುಪಡಿಸುವುದು, ನಡವಳಿಕೆ ಪುಸ್ತಕ, ಆಕಸ್ಮಿಕ ಖಾಲಿ ಸ್ಥಾನಗಳು, ಗ್ರಾಮ ಪಂಚಾಯಿತಿಯ ಸಭೆಗಳು. ಉತ್ತರ ನಿರ್ಣಯಗಳನ್ನು ಮಾರ್ಪಾಟು ಮಾಡುವುದು ಅಥವಾ ರದ್ದುಪಡಿಸುವುದು. ಗ್ರಾಮ ಪಂಚಾಯಿತಿಯು ಯಾವುದೇ ನಿರ್ಣಯವನ್ನು 6 ತಿಂಗಳೊಳಗೆ ಸಾಮಾನ್ಯ ಸಭೆಯ ಅಥವಾ ವಿಶೇಷ ಸಭೆಯ ಅಗತ್ಯತೆಗೆ ಪೂರೈಸಲು ನಿರ್ಣಯವನ್ನು ಮಾರ್ಪಾಟು ಮಾಡಬಹುದು, ರದ್ದುಪಡಿಸುವುದು ಎಂದು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ, ಪ್ರಕರಣ 55 ಏನನ್ನು ತಿಳಿಸುತ್ತದೆ? ಖಾಲಿಯಾದ ಸ್ಥಾನಕ್ಕೆ ಸದಸ್ಯರ ಭರ್ತಿಯ ಬಗ್ಗೆ, ಗ್ರಾಮ ಪಂಚಾಯಿತಿಯ ಸಭೆಯ ನಡವಳಿಕೆ ಪುಸ್ತಕದ ಬಗ್ಗೆ, ಸದಸ್ಯರ ಅನರ್ಹತೆ, ಮೇಲಿನ ಯಾವುದೂ ಅಲ್ಲ. ಉತ್ತರ ಗ್ರಾಮ ಪಂಚಾಯಿತಿಯ ಸಭೆಗೆ ನಡವಳಿಕೆ ಪುಸ್ತಕದ ಬಗ್ಗೆ ತಿಳಿಸುತ್ತದೆ. ಸಭೆ ನಡೆದ ದಿನಾಂಕ, ಸಮಯ, ಹಾಜರಿದ್ದ ಸದಸ್ಯರು ಅಥವಾ ಅಧಿಕಾರಿಗಳ ಹೆಸರು, ಚರ್ಚಿಸಿದ ವಿಷಯ, ಅಂಗೀಕರಿಸಿದ ನಿರ್ಣಯ ಇತ್ಯಾದಿಗಳನ್ನು ನಡವಳಿಕೆ ಪುಸ್ತಕದಲ್ಲಿ ದಾಖಲಿಸಬೇಕು. ಮುಂದಿನ ಪ್ರಶ್ನೆ, ನಡವಳಿಕೆ ಪುಸ್ತಕಕ್ಕೆ ಈ ಕೆಳಗಿನ ಯಾರು ಓದಿ ಹೇಳಿದ ಮತ್ತು ಒಪ್ಪಿಕೊಂಡ ತರುವಾಯ ರುಜು ಹಾಕಬೇಕು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿಯ ಹಿರಿಯ ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿ. ಉತ್ತರ ಗ್ರಾಮ ಪಂಚಾಯಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು. ಮುಂದಿನ ಪ್ರಶ್ನೆ, ನಡವಳಿಕೆ ಪುಸ್ತಕವನ್ನು ಈ ಕೆಳಗಿನ ಯಾರು ನಿರ್ವಹಣೆ ಮಾಡುತ್ತಾರೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, PDO ಅಥವಾ ಕಾರ್ಯದರ್ಶಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಗ್ರಾಮ ಪಂಚಾಯಿತಿಯ ಹಿರಿಯ ಸದಸ್ಯ. ಉತ್ತರ PDO ಅಥವಾ ಕಾರ್ಯದರ್ಶಿ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ. ನಡವಳಿಕೆ ಪುಸ್ತಕ ಗ್ರಾಮ ಪಂಚಾಯಿತಿ PDO ಅಥವಾ ಕಾರ್ಯದರ್ಶಿಯ ಅಧೀನದಲ್ಲಿರಬೇಕು. ನಡವಳಿಕೆ ಪುಸ್ತಕಕ್ಕೆ ಕೊನೆಯಲ್ಲಿ ಸಭಾಧ್ಯಕ್ಷರು ಸಹಿ ಹಾಕಬೇಕು. ನಡವಳಿಕೆ ಪುಸ್ತಕದ ಒಂದು ಪ್ರತಿಯನ್ನು ಕಾರ್ಯದರ್ಶಿಯು ಸಭೆ ನಡೆದ 10 ದಿನಗಳೊಳಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮತ್ತು 3 ದಿನದೊಳಗೆ ಎಲ್ಲ ಸದಸ್ಯರಿಗೂ ಕಳುಹಿಸಬೇಕು. ಸಭೆಯ ವಿವರಗಳನ್ನು ಒಳಗೊಂಡ ಪ್ರತಿಯನ್ನು 3 ದಿನದೊಳಗೆ ಸೂಚನಾ ಫಲಕದಲ್ಲಿ ಅಂಟಿಸಬೇಕು. ಮುಂದಿನ ಪ್ರಶ್ನೆ, ಪ್ರಕರಣ 56 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳು, ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರ, ಸ್ಥಾಯಿ ಸಮಿತಿಯ ಸ್ಥಾಪನೆ, ಮೇಲಿನ ಯಾವುದೂ ಅಲ್ಲ. ಉತ್ತರ ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳು. ಅಡ್ಡ ಪ್ರಶ್ನೆಗಳು ಪಂಚಾಯಿತಿಯ ಆಸ್ತಿ ಅಥವಾ ಸ್ವತ್ತುಗಳ ದುರುಪಯೋಗ, ಕಾಮಗಾರಿಗಳ ನಿರ್ಲಕ್ಷ್ಯ, ಕುಂದುಕೊರತೆ ಇತ್ಯಾದಿಗಳ ಕುರಿತು ಇರಬೇಕು. ಅಡ್ಡ ಪ್ರಶ್ನೆಗಳನ್ನು ಸದಸ್ಯರು ಪಂಚಾಯಿತಿ ಅಧ್ಯಕ್ಷರಿಗೆ ಕೇಳಬೇಕು. ಕೇಳಬೇಕಾದ ಅಡ್ಡ ಪ್ರಶ್ನೆಗಳನ್ನು ಲಿಖಿತವಾಗಿ 5 ದಿನ ಮುಂಚಿತವಾಗಿ ಅಧ್ಯಕ್ಷರಿಗೆ ಸಲ್ಲಿಸಬೇಕು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾರ ತೀರ್ಮಾನವು ಅಂತಿಮವಾಗಿರುತ್ತದೆ? ಆಪ್ಷನ್ಸ್: PDO, ಪಂಚಾಯಿತಿಯ ಉಪಾಧ್ಯಕ್ಷ, ಪಂಚಾಯಿತಿಯ ಅಧ್ಯಕ್ಷ, ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ. ಉತ್ತರ ಪಂಚಾಯಿತಿಯ ಅಧ್ಯಕ್ಷ. ಮುಂದಿನ ಪ್ರಶ್ನೆ, ಅಡ್ಡ ಪ್ರಶ್ನೆಗಳನ್ನು ಕೇಳಲು ಸದಸ್ಯರು ಈ ಕೆಳಗಿನ ಯಾರಿಗೆ ನೋಟಿಸನ್ನು ತಲುಪಿಸಬೇಕು? ಆಪ್ಷನ್ಸ್: PDO, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು. ಉತ್ತರ ಅಧ್ಯಕ್ಷರು. ಮುಂದಿನ ಪ್ರಶ್ನೆ, ಪ್ರಕರಣ 57 ಏನನ್ನು ತಿಳಿಸುತ್ತದೆ? ವ್ಯವಹರಣೆಗಳ ವಿಧಿ ಮಾನ್ಯತೆ, ಅಧ್ಯಕ್ಷರ ಅವಿಶ್ವಾಸ ನಿರ್ಣಯ, ಅಧ್ಯಕ್ಷರು ಉಪಾಧ್ಯಕ್ಷರ ಅಧಿಕಾರ ಅವಧಿ, ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ. ಉತ್ತರ ವ್ಯವಹರಣೆಗಳ ವಿಧಿ ಮಾನ್ಯತೆ. ಬಹುಸಂಖ್ಯಾತ ಸದಸ್ಯರು ಭಾಗವಹಿಸಿ ತೆಗೆದುಕೊಂಡ ನಿರ್ಣಯಗಳಿಗೆ ವಿಧಿಮಾನ್ಯತೆ ನೀಡತಕ್ಕದ್ದು. ಗ್ರಾಮ ಪಂಚಾಯಿತಿಯ ಸಭೆಗಳಲ್ಲಿ ಅಥವಾ ಸ್ಥಾಯಿ ಸಮಿತಿಯ ಸಭೆಗಳಲ್ಲಿ ಯಾವುದೇ ನಿರ್ಣಯಗಳನ್ನು ಅಂಗೀಕರಿಸುವ ಸಮಯದಲ್ಲಿ ಸದಸ್ಯರು, ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಮತವನ್ನು ನೀಡುತ್ತಾರೆ.
ನಿರ್ಣಯದ ನಂತರ ಸದಸ್ಯರ ಸದಸ್ಯತ್ವ ನಿಂತು ಹೋದರೆ ತೆಗೆದುಕೊಂಡ ನಿರ್ಣಯವನ್ನು ಅಸಿಂಧು ಎಂದು ಭಾವಿಸಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.